ಹುಡುಗ ರೆಡಿ ಆಗ್ಬಿಟ್ಟ. ಅಪ್ಪ ಹೇಳ್ಕೊಟ್ಟ ಪಾಠನ ಅಪ್ಪಂಗೆ ಕಲಿಸೋ ಥರ ಕಾಣ್ತಾನೆ. ಬೇಷ್ ಲಕ್ಕಿ ಬೇಷ್, ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ, ಗುಡ್ ಲಕ್. ಹೀಗೆ ಕಳ್ದಾರಿಲಿ ಬೇಲಿ ಹಾರೋ ಕೆಲಸ ಮಾಡ್ತಾ ಇರು. ನನಗೂ ಅದೇ ಕಣೋ ಬೇಕಾಗಿರೋದು. ಸೂಪರ್ ಮ್ಯಾನ್. ಏನಕ್ಕೆ ಫುಲ್ ಖುಷಿಯಾಗಿದ್ದೀರಾ? ಏನ್ ವಿಷಯ? ಏನು ಖುಷಿನಾ? ನನ್ನ ಮುಖ ನೋಡು, ಗಾಬರಿಲಿದ್ದೀನಿ. ಯಾಕದ್ಕೆ ಏನಾಯ್ತು? ನಿನ್ ತಮ್ಮ ಏನ್ ಮಾಡಿದಾನೆ ಗೊತ್ತಾ? ಮೇಲಿಂದ ಗಾರ್ಡನ್ ಅಲ್ಲಿ ಒಂದು ಕಲ್ಲಿನ ಕಂಬ ಹಾಕಿಲ್ವಾ, ಅದ್ರ ಮೇಲೆ ಇಳಿದು ಕಾಂಪೌಂಡ್ ಹಾರ್ಕೊಂಡು ಹೋದ ಕಣೆ. ಲಕ್ಷ್ಮಣ, ನಾನೇ ನನ್ನ ಕಣ್ಣಾರೆ ನೋಡ್ದೆ, ಕಾಂಪೌಂಡ್ ಹಾರ್ಕೊಂಡು ಎಲ್ಲೋ ಓಡೋದ. ಅದೆಷ್ಟು ಧೈರ್ಯ ಅಲ್ವಾ ಅವನ್ಗೆ? ಮಾವನ್ಗೇನಾದ್ರೂ ಗೊತ್ತಾದ್ರೆ ಮತ್ತೆ ಹೊಡಿತಾರೇನೋ ಅಲ್ವಾ? ನೀವು ಯಾರಿಗೂ ಹೇಳಕ್ ಹೋಗ್ಬೇಡಿ, ನಾನು ಅವ್ನ ಬುದ್ಧಿ ಹೇಳ್ತೀನಿ. ನಾನು ಯಾಕೆ ಹೇಳಲಿ? ಇಲ್ಲಪ್ಪ, ನಾನು ಯಾರಿಗೂ ಹೇಳಲ್ಲ. ಏನಾದ್ರೂ ಒಂದ್ ಎಡ್ವರ್ಟ್ ಮಾಡ್ಕೋತಾನೆ ಇರ್ತಾನೆ. ಯಾರಿಗಮ್ಮ ಜ್ಯೂಸು? ಲಕ್ಷ್ಮಣ್ಗೆ ಮಾವ. ಲಕ್ಷ್ಮಣನ್ ಯಾಕೆ? ಮಾವ, ಸಂಜೆಯಿಂದ ಅವನ ಮೈ ಬೆಚ್ಚಗಿತ್ತು, ಏನೂ ತಿಂದಿದ್ದಿಲ್ಲ. ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡಿಲಿ ಅಂತ ತಗೊಂಡು ಹೋಗ್ತಾ ಇದ್ದೆ. ಹೊಟ್ಟೆಗೆ ಹಸುವಾದ್ರೆ ಬಂದು ತಿಂತಾನೆ ಬಿಡು. ನೀವು ಬೈಯಲ್ಲ ಅಂದ್ರೆ ಒಂದು ಮಾತು ಹೇಳಲಾ? ಮಾವ, ನೀವು ಲಕ್ಷ್ಮಣ್ಣ ಬೈದಿದ್ದಕ್ಕೆ ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ನೀವು ಹೋಗಿ ಒಂದ್ಸಲಿ ಸಮಾಧಾನ ಮಾಡಿ. ಈಗಿನ ಕಾಲದ ಹುಡುಗರು ಸಿಟ್ಟಲ್ಲಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ. ಪೇಪರಲ್ಲಿ ನೋಡ್ತಾ ಇರ್ತೀವಲ್ಲ, ಅಪ್ಪ ಅಮ್ಮ ಬೈದಿದ್ದಕ್ಕೆ ಮಕ್ಕಳು ಏನೇನೋ ಮಾಡ್ಕೋತಾರೆ. ಸುಮ್ಮನೆ ಒಂದ್ಸಲಿ ಹೋಗಿ ಸಮಾಧಾನ ಮಾಡಿ ಮಾವ. ನಿಮ್ಮ ಕೋಪ ಏನು ಅಂತ ಅವನು ಗೊತ್ತಾಗಿದೆ, ನೀತಿ ಎಂಥದ್ದು ಅಂತಾನು ಗೊತ್ತಾಗ್ಲಿ.
ಹೋಗಿ ಹೋಗಿ ಅಲ್ಲಿದ್ದಾನೆ ನಿಮ್ಮ ಮಗ. ಅವನಿಲ್ಲ ಅಂತ ನೀವು ಗೊತ್ತಾಗಬೇಕು. ಮನೆ ಬಿಟ್ಟು ಹೊದ್ದು ಹೋಗಿದ್ದಾನೆ ಅಂತ ಗೊತ್ತಾಗಿ ಸಂತ ಆಗ್ಬೇಕು, ಸಿಟ್ಟು ಬರಬೇಕು. ನೀವು ಅವನ ಕಪಾಳಕ್ಕೆ ಮತ್ತೊಂದ್ಸಲ ಬಾರಿಸ್ಬೇಕು. ಲಕ್ಷ್ಮಣ್ಗೆ ನಿಮ್ಮ ಮೇಲೆ ಸಿಟ್ಟು ಬಂದು ಆಹಾಹಾ ನಾನು ಅನ್ಕೊಂಡ ಹಾಗೆ ಎಲ್ಲ ನಡಿಬೇಕು. ಅಪ್ಪ ಖಂಡಿತ ಲಕ್ಷ್ಮಣ್ ಹತ್ರ ಮಾತಾಡೋದಕ್ಕೆ ಬರ್ತಾರೆ. ಹೇಗಾದರೂ ಮಾಡಿ ತಪ್ಪಿಸ್ಬೇಕು, ಇಲ್ಲ ಅಂದರೆ ಖಂಡಿತ ಸಿಕ್ಕಾಕೋತಾರೆ. ಏನು ಮಾಡ್ತಿದ್ದಾನೆ ಲಕ್ಷ್ಮಣ? ಈಗ ತಾನೇ ಮಲ್ಕೊಂಡ. ನಾನು ಮಾತಾಡ್ಬೇಕಲ್ಲ ಅವನ ಹತ್ರ. ಅಪ್ಪ ಪಾಪ ತುಂಬ ತಲೆನೋವು ಅಂತ ಇದ್ದ. ಈಗ ತಾನೇ ವಿಕ್ಸ್ ಹಚ್ಬಿಟ್ಟು ಮಲಗಿಸಿದ್ದೀನಿ, ಆಮೇಲೆ ಮಾತಾಡಿದ್ರೆ ಆಗಲ್ವಾಪ? ಎಚ್ಚರವಾಗಿದ್ದಾನ? ಅದು ಅಪ್ಪ ಈಗ ತಾನೇ ನಿದ್ದೆ ಬಂದ ಹಾಗಿತ್ತು, ಅದಕ್ಕೆ ಅವನಿಗೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಲೈಟ್ ಆಫ್ ಮಾಡಿಬಿಟ್ಟು ಹೊರಗಡೆ ಬರ್ತಾ ಇದ್ದೆ ಅಷ್ಟೇ. ಅಪ್ಪ ನೀವು ಮಾತಾಡಲೇಬೇಕು ಅಂತಿದ್ರೆ ಎಬ್ಬಿಸ್ತೀನಿ, ಎಬ್ಬಿಸ್ಲಾ? ಬೇಡ ಬಿಡು, ಆಮೇಲೆ ಮಾತಾಡ್ತೀನಿ. ಹೇಗಿತ್ತು ಅವನ ಮೂಡು? ಸಿಟ್ ಮಾಡ್ಕೊಂಡಿದ್ದಾನ? ಒಂಚೂರು ಬೇಜಾರಾಗಿದ್ದ ಅಪ್ಪ. ನಾನು ಮಾತಾಡಿ ಸರಿ ಮಾಡಿದ್ದೀನಿ, ನೀವು ಒಂದ್ಸತಿ ಮಾತಾಡಿ, ಸರಿ ಹೋಗ್ತಾರೆ. ಯಾರು?
ಯಾರದು ಇದೊತ್ತಲ್ಲಿ ಹಾಂ ಮದುವೆ ಆಗೋದು ನಿಮ್ಮ ಮದುವೆ ಜೊತೆ ಚಕ್ಕರ್ನೆಲ್ಲ ಕೊಡ್ತಿದ್ದಲ್ಲ ಯಾಕೋ ಇಲ್ಲಿಗೆ ಯಾಕೋ ಬಂದೆ ಏನು ಬೇಕಾಗಿತ್ತು? ಸರ್ ಅದು ನಾನು ಅನು ಯಾರಪ್ಪ ಅದು? ಅವಳು ಯಾಕೆ ಬರಬೇಕು ನಿನಗೆ? ಗೊತ್ತಿರೋ ನಿಮ್ಮಂಥ ಲೋಕಕ್ಕೆ ಜನರು ಮಾಡೋ ಕೆಲವ ನೀನು ಎಂಥವನು ಅಂತ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ನಿನ್ನ ಕತೆ ಎಲ್ಲ ನನಗೆ ಗೊತ್ತು. ನೀನು ಹಾಳು ಮಾಡೋಕ್ಕೆ ನನ್ನ ಮಗಳೇ ಬೇಕೇನೋ ನಿನಗೆ? ಅವಳಿದ್ದೆ ಯಾಕೋ ಸುತ್ತೀಯ? ನಿನ್ನಂತ ಹಲ್ಕಟ್ ಅಸಹ್ಯವಾದ ವ್ಯಕ್ತಿನ ನನ್ನ ಜೀವನದಲ್ಲೇ ನೋಡಿಲ್ಲ ನಾನು. ಹಲೋ ಸರ್, ಒಂದು ನಿಮಿಷ ತಟ್ಕೊಳ್ಳಿ. ನನ್ನ ಯಾಕೆ ಈಗ ಬೈತಾ ಇದ್ದೀರಿ? ನಾನು ಏನು ಮಾಡಿದ್ದೀನಿ? ಏನು ಮಾಡಿದ್ದೀನಿ? ಇನ್ನೂ ಏನಾದ್ರು ಮಾಡೋದು ಇದೆಯಾ? ಅಥವಾ ನೀನು ಏನು ಮಾಡಿದ್ಯಾ ಅನ್ನೋದನ್ನ ನನ್ನ ಬಾಯಲ್ಲೇ ಕೇಳಿಸ್ಕೋಬೇಕು ಅಂತ ಆಸೆನ ನಿನಗೆ? ಸರ್ ಇನ್ನೊಂದು ಸರಿ ಈ ಮನೆ ಆಸ್ಪಾಸಲ್ಲಿ ನಿನ್ನ ನೋಡಿದೆ ನಿನ್ನ ಹೆಣ ಇಲ್ಲಿಂದ ಹಚ್ಕೋಬೇಕಾಗತ್ತೆ. ನೋಡಿ ಸರ್, ಅಂತ ಹಲ್ಕ ಕೆಲಸ ನಾನೇನು ಮಾಡಿಲ್ಲ. ನನಗೆ ಯಾಕೆ ಈಗ ಬೈತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ನೋಡು, ಅದು ಯಾಕೆ ನಿನ್ ಬಂಡವಾಳ ಬಯಲಾಯ್ತು ಅಂತ ಭಯ ಆಗ್ತಿದ್ಯಾ? ಇದೆಲ್ಲ ನನ್ಗೆ ಹೇಗೆ ಸಿಕ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಏನ್ ಮಾಡ್ಬೇಕು ಅಂತ ಹೊರಟಿದ್ದೆ? ನನ್ನ ನಂಬಿಸಿ ದ್ರೋಹ ಮಾಡ್ಬೇಕು ಅಂತನಾ? ಅದೆಲ್ಲ ನಡೆಯಲ್ಲ ನನ್ನ ಹತ್ರ. ನೀನು ಎಂಗೇಜ್ಮೆಂಟ್ ಆಗಿದೆ, ಅಷ್ಟಾದ್ಯೂ ನನ್ನ ಹತ್ರ ಪ್ರಪೋಸ್ ಮಾಡ್ತೀಯಲ್ಲ, ನಾಚಿಕೆ ಆಗುತ್ತೆ ನನಗೆ. ಅನು, ನೀನ್ ಎತ್ತವನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ ಬಗ್ಗೆ ನೀನ್ ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ನೋಡು,
ಒಳ್ಳೆಯವನು, ಒಳ್ಳೆ ಮನಸ್ಸನ್ನದವನು ಅಂತ ನಿನ್ನ ಹತ್ರ ಮಾತಾಡದೆ ಹೊರತು ನಿನ್ ಕಾರು ಸಂಪತ್ತು ನೋಡಿ ನಾನ್ ಬೀಳಲಿಲ್ಲ. ನನ್ನಪ್ಪ ನಂಗೆ ಒಳ್ಳೆ ಸಂಸ್ಕಾರ ಕಲ್ಸ್ಕೊಟ್ಟಿದ್ದಾರೆ. ಯಾರೋ ಬಿಡಪ್ಪ, ಯಾರೋ ಪಟಾಯಿಸಿ ಸಂಪಾದನೆ ಮಾಡ್ಬೇಕಾಗಿಲ್ಲ ನಾನು. ಹಾಗೆ ಬೇರೆ ಯಾರಾದ್ರೂ ನನ್ನ ಪಟಾಯಿಸಕ್ ನೋಡಿದ್ರೆ ಸುಮ್ಮನಿರೋಳಲ್ಲ ನಾನು. ನೋಡು, ಒಳ್ಳೆ ಮಾತಲ್ಲಿ ಇಲ್ಲಿಂದ ಹೊರಟು ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅದು